ಒಂದು ಆಸ್ಪತ್ರೆಯಲ್ಲಿ ನಟ್ಟು ಸ್ಕ್ರೂ ಫಿಟ್ ಮಾಡಬೇಕು, ನೀವು ಮೂಲೆ ಸೇರ್ತೀರಾ ಅಂತ ಹೇಳಿದ್ರು. ಅದು ಇದಾಗಲ್ಲ. ನಾನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಇಲ್ಲಿ ಬಂದ್ಮೇಲೆ ಒಂದು ವಿಸಿಟಿಗೆ ನನಗೆ 75% ಹುಷಾರಾಗಿದೆ. ನಿಮ್ಗೆ ಆಪರೇಷನ್ ಮಾಡ್ಸ್ಕೊಂಡು ಯಾಕೆ ಒಪ್ಪಲಿಲ್ಲ ನೀವು? ಅಲ್ಲಿ ಅವ್ರು ಹೇಳಿದ್ರು ಸರ್ ಅದು ಸಕ್ಸಸ್ ಆಗಲ್ಲ, ಮಾಡ್ತೀವಿ ಅದು ಸಕ್ಸಸ್ ಆಗಲ್ಲ, ಆದ್ರೂ ಆಗ್ಬೋದು ಆಗದಲ್ಲೇ ಇರ್ಬೋದು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಬೇಡ, ಸುಮ್ಮನೆ ಸಕ್ಸಸ್ ಆಗಿಲ್ಲ ಅಂದ್ಮೇಲೆ ಯಾಕೆ ಬೇಕು ಅಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ರಾಕೇಶ್ ಸರ್ ಅಂತ ಬಂತಲ್ಲ, ಸುಮಾರು ನೋಡಿದೆ. ಅದು ಇವತ್ತು ನೋಡಿದೆ, ಬೆಳಿಗ್ಗೆ ಇಲ್ಲಿಗೆ ಬಂದೆ. ನೆಕ್ಸ್ಟ್ ದಿನನೇ ಬಂದ್ರಿ? ನೆಕ್ಸ್ಟ್ ದಿನನೇ ಬಂದ್ಬಿಟ್ಟೆ ನಾನು. ಬಂದಾಗ ಒಂದು ಇಂಜೆಕ್ಷನ್ ಇದನ್ನ ಕೊಟ್ಟರು, ಅವಾಗಲೇ ನಾನು ಫುಲ್ 75% ಹುಷಾರಾಗ್ಬಿಟ್ಟು. ಮತ್ತೆ ಮೊನ್ನೆ 2ನೇ ಸತಿ ಬಂದಾಗ ಅವಾಗ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು, 90% ಹುಷಾರಾದೆ. ಫುಡ್ ಅಲ್ಲಿ ನಾನು ಏನು ತಿನ್ನಲ್ಲ ಸರ್, ಬರೀ ಮುದ್ದೆ, ಮಧ್ಯಾಹ್ನದ ಮುದ್ದೆ ತಗೊಂತೀನಿ, ಬೆಳಿಗ್ಗೆ ಹೊತ್ತು ರೊಟ್ಟಿ ಹೇಳಿದ್ರಲ್ಲ ರೊಟ್ಟಿ ಅದು ತಗೊಂತೀನಿ ಅಷ್ಟೇ. ಸಾಯಂಕಾಲ ನಾನು ಊಟ ಮಾಡಲ್ಲ ಜಾಸ್ತಿ. ಮತ್ತೆ ಜ್ಯೂಸ್ಗಳು, ಮತ್ತೆ ಕರ್ಬು ಅದು ಕೂದಗುಂಬಕಾಯಿ, ನೆಲ್ಲಿಕಾಯಿ ಜ್ಯೂಸು, ಮತ್ತೆ ಹೆಸರುಕಾಳು, ಕಡಲೆಕಾಳು ಮಾತಿ ಕಟ್ಟಿದ್ದು, ಮತ್ತೆ ನೀವು ನಿಂಬೆಹಣ್ಣಿನ ಜ್ಯೂಸ್ ಹೇಳಿದ್ರಲ್ಲ, ನಿಂಬೆಹಣ್ಣು ಅದನ್ನು ಕುಡಿತಾ ಇದ್ದೀನಿ. ಮತ್ತೆ ತೆಂಗಿನಕಾಯಿ ತಿಂತಾ ಇದ್ದೀನಿ, ವಾಲ್ನಟ್ಟು, ಕಡಲೆ ಬೀಜ ಅದೆಲ್ಲ ತಿಂತಾ ಇದ್ದೀನಿ ಸರ್. ಮತ್ತೆ ವಾಕಿಂಗ್ ಮಾಡ್ತಾ ಇದ್ದೀನಿ, ವಾಕಿಂಗ್ ಹೋಗ್ತೀನಿ, 10 ರೌಂಡ್ ಹೊಡ್ಕೊಂಬರ್ತೀನಿ ನಾನು ನಮ್ಮ ಮನೆಯವರು. ಮತ್ತೆ ಎಕ್ಸರ್ಸೈಸ್ ಮಾಡ್ತೀನಿ ಸರ್, ಎಲ್ಲ ಎಕ್ಸರ್ಸೈಸ್ ಮಾಡ್ತೀನಿ. ಇಲ್ಲಿಗೆ ಬಂದ್ಮೇಲೆ ಅವ್ರು ಅಷ್ಟೊಂದು ಇದು ಮಾಡ್ಕೊಂಡು ಅಡಿಗೆ ಎಲ್ಲ ಮಾಡ್ತಾರೆ, ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಈಗ ಅಡಿಗೆ ಎಲ್ಲ ಮಾಡ್ತಾರೆ, ಮೆಟ್ಲು ಹತ್ತಾರೆ, ವಾಕಿಂಗ್ ಮಾಡ್ತಾರೆ, ಒಂದು 4-5 ಕಿಲೋಮೀಟರ್ ಮುಂಚೆ ಎಷ್ಟು ದೂರ ನಡೀತಿದ್ರು? ಮುಂಚೆ ಇಷ್ಟು ದೂರ ನಂಗೆ ನಡೆಯಕ್ಕಾಗ್ತಿಲ್ಲ ಸರ್, ಇಷ್ಟು ದೂರ ನಡೆಯಕ್ಕಾಗ್ತಿಲ್ಲ. ಸುಮ್ಮನೆ ಹಿಂಗೆ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾ ಇದ್ದೀನಿ, ನನ್ನ ಕೈಲಿ ಆತನೇ ಇಲ್ಲ ಸರ್. ಈಗ ತುಂಬಾ ವಾಕಿಂಗ್ ಡೈಲಿ ಕರ್ಕೊಂಡು ಹೋಗ್ತೀನಿ, ನಾನು ಹೋಗ್ತೀನಿ. ನೀವು ಜೊತೆಗೆ ಹೋಗ್ತೀರಾ ಸರ್? 92 kg ಇದ್ದೆ, ಈಗ 82 kg ಆಗಿದೆ ಸರ್. ಯಾವ ಆಸ್ಪತ್ರೆಗೆ ಹೋಗ್ಬೇಡಿ, ಅಲ್ಲೋಗಿ ಎಲ್ಲ ಖರ್ಚು ಮಾಡಿ ಆಪರೇಷನ್ ಮಾಡಿಸಿ ಮೂಲೆ ಸೇರೋ ಬದಲು ಇಲ್ಲಿಗೆ ಬನ್ನಿ, ಡಾಕ್ಟರ್ ರಾಕೇಶ್ ಡಾಕ್ಟರ್ ತೋರಿಸಿ ಫುಲ್ ಪರ್ಮನೆಂಟ್ ಆಗಿ ಹುಷಾರಾಗ್ತೀರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಬೇರೆ ಕಡೆ ಎಲ್ಲೂ ದುಡ್ಡು ಖರ್ಚು ಮಾಡಬೇಡಿ, ಇಲ್ಲಿಗೆ ಬನ್ನಿ ತೋರಿಸಿ, ತುಂಬಾ ಹುಷಾರಾಗ್ತೀರ ನೀವು. ನಾನೇ ಫುಲ್ ನಂಬಿಕೆ ಬಂದೈತೆ, ಅದಕ್ಕೆ ನಾನು ಎಲ್ಲಾರು ಹೇಳ್ತಾ ಇದ್ದೀನಿ, ಇಲ್ಲಿಗೆ ಬನ್ನಿ, ಬೇರೆ ಕಡೆ ಎಲ್ಲೂ ಹೋಗ್ಬೇಡಿ. ಡಾಕ್ಟ್ರು ಅಂದ್ರೆ ರಾಯರೇ ನಿಮ್ಮನ್ನ ಕಳ್ಸಿದ್ದಾರೆ, ದೇವ್ರ ಮುಖಾಂತರ ದೇವ್ರ ನಿಮ್ಮನ್ನ ಇಲ್ಲಿ ಕಳ್ಸಿದಾರೆ ಅಂತ ನಾವು ನಮಸ್ಕಾರ. ನಮ್ ಜೊತೆ ಅಶ್ವತ್ಥಮ್ಮ ಅಂತ ಇದಾರೆ. ಇವ್ರು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೆ. ಇದು ಅವ್ರಿಗೆ 3ನೇ ವಿಸಿಟ್ ಅಲ್ಲ? 3ನೇ ವಿಸಿಟ್. ನಿಮ್ಗೆ ಏನೇನು ನೋವಿತ್ತು ಮತ್ತೆ ಎಷ್ಟು % ಕಡಿಮೆ ಆಯ್ತು ಅಂತ ಎಲ್ಲ ನೀಟಾಗಿ ಹೇಳ್ತೀರಾ? ಹೇಳ್ತೀನಿ ಸರ್. ನನ್ಗಿದು ಫುಲ್ ನೋವಿತ್ತು, 100% ನೋವಿತ್ತು. ಮತ್ತೆ ಆಸ್ಪತ್ರೆಗೆ ಹೋಗಿದ್ದೆ, ಎಲ್ಲ ಕಡೆ ಹುಷಾರಾಗಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಮೆಡಿಸಿನ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರು, ಎಲ್ಲೂ ಕಮ್ಮಿ ಆಗಿಲ್ಲ. ಒಂದು ಆಸ್ಪತ್ರೆಯಲ್ಲಿ ನಟ್ಟು ಸ್ಕ್ರೂ ಫಿಟ್ ಮಾಡ್ಬೇಕು, ನೀವು ಮೂಲೆ ಸೇರ್ತೀರಾ ಅಂತ ಹೇಳಿದ್ರು. ಅದು ಇದಾಗಲ್ಲ. ನಾನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಇಲ್ಲಿ ಬಂದ್ಮೇಲೆ ಒಂದು ವಿಸಿಟಿಗೆ ನನಗೆ 75% ಹುಷಾರಾಗಿದೆ. ಈಗ ಫುಲ್ 90% ಹುಷಾರಿದೆ, 10% ಇದೆ. 10% ಇದೆ, ಅದು ಹೋಗುತ್ತೆ, ತೊಂದರೆ ಇಲ್ಲ. ಅದು ಒಂದು ಸ್ವಲ್ಪ ಇಂಜೆಕ್ಷನ್ಸ್ ಹೇಳಿದ್ನಲ್ಲ, ವಾರ ಅದೊಂದು ಬಂದು ಅದು ಕಂಪ್ಲೀಟ್ ಆಗಿ ಮುಗಿಸ್ಕೊಳ್ಳಿ. ಅದು ಮುಟ್ಟು ನಿಂತ ಮೇಲೆ ಸ್ವಲ್ಪ ಬೋನ್ ವೀಕ್ ಆಗಿರುತ್ತೆ, ಆ ಬೋನ್ ಸ್ವಲ್ಪ ಸ್ಟ್ರೆಂಥನಿಂಗ್ ಆದರೆ ಮಲ್ಟಿಮಿನರಲ್ ಮಲ್ಟಿವಿಟಮಿನ್ ಡ್ರಿಪ್ ಅಲ್ಲಿ ಅದು ಸರಿ ಆಗುತ್ತೆ, ಅದೇನು ತೊಂದರೆ ಇಲ್ಲ. ನಿಮ್ಗೆ ಆಪರೇಷನ್ ಮಾಡ್ಸ್ಕೊಂಡು ಯಾಕೆ ಒಪ್ಪಲಿಲ್ಲ ನೀವು? ಅಲ್ಲಿ ಅವ್ರು ಹೇಳಿದ್ರು ಸರ್ ಅದು ಸಕ್ಸಸ್ ಆಗಲ್ಲ, ಮಾಡ್ತೀವಿ ಅದು ಸಕ್ಸಸ್ ಆಗಲ್ಲ, ಆದ್ರೂ ಆಗ್ಬೋದು ಆಗದಲ್ಲೇ ಇರ್ಬೋದು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಬೇಡ, ಸುಮ್ಮನೆ ಸಕ್ಸಸ್ ಆಗಿಲ್ಲ ಅಂದ್ಮೇಲೆ ಯಾಕೆ ಬೇಕು ಅಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ರಾಕೇಶ್ ಸರ್ ಅಂತ ಬಂತಲ್ಲ, ಸುಮಾರು ನೋಡಿದೆ. ಅದು ಇವತ್ತು ನೋಡಿದೆ, ಬೆಳಿಗ್ಗೆ ಇಲ್ಲಿಗೆ ಬಂದೆ. ನೆಕ್ಸ್ಟ್ ದಿನನೇ ಬಂದ್ರಿ? ನೆಕ್ಸ್ಟ್ ದಿನನೇ ಬಂದ್ಬಿಟ್ಟೆ ನಾನು. ಬಂದಾಗ ಒಂದು ಇಂಜೆಕ್ಷನ್ ಇದನ್ನ ಕೊಟ್ಟರು, ಅವಾಗಲೇ ನಾನು ಫುಲ್ 75% ಹುಷಾರಾಗ್ಬಿಟ್ಟು. ಮತ್ತೆ ಮೊನ್ನೆ 2ನೇ ಸತಿ ಬಂದಾಗ ಅವಾಗ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು, 90% ಹುಷಾರಾದೆ. ಮತ್ತೆ ಏನೇನೆಲ್ಲ ಯಾವ ದೇವಸ್ಥಾನಕ್ಕೆ ಹೋದ್ರಿ, ಏನೇನು ಟ್ರಿಪ್ ಮಾಡಿದ್ರಿ ನೋವು ಕಡಿಮೆ ಆದ್ಮೇಲೆ? ನೋವು ಕಮ್ಮಿ ಆದ್ಮೇಲೆ ಮೇಲ್ಕೋಟೆಗೆ ಹೋಗಿದ್ವಿ, ಮತ್ತೆ ಕುಣಿಗಲ್ನಲ್ಲಿ ನಮ್ಮ ಅಲ್ದೇರ್ ಇದೆ, ಅಲ್ಲಿ ಹೆಂಡೀರು ಅಲ್ಲೋಗಿ ದೇವಸ್ಥಾನಕ್ಕೆ ಹೋಗಿದ್ವಿ, ಎಲ್ಲೇನು ನೋವಾಗಲ್ಲ. ಈಗ 2 ದಿವಸದಿಂದ ಮಾತ್ರ ಸ್ವಲ್ಪ ಹೆಜ್ಜೆ ನೋವು ಅಷ್ಟೇನೆ, 10% ನೋವು, ಅದು ಸರಿ ಮಾಡೋಣ ಬಿಡ, ತೊಂದರೆ ಇಲ್ಲ, ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ ಸರ್. ಓಕೆ. ಸೊ ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿದ್ರಾ? ಚಾಮುಂಡಿ ಬೆಟ್ಟಕ್ಕೆ? ಓಕೆ, ವೆರಿ ಗುಡ್. ಮತ್ತೆ ಫುಡ್ ಅಲ್ಲಿ ಏನೇನು ಪತ್ತೆ ಮಾಡ್ತಿದ್ರಿ ನೀವು? ಫುಡ್ ಅಲ್ಲಿ ನಾನು ಏನು ತಿನ್ನಲ್ಲ ಸರ್, ಬರೀ ಮುದ್ದೆ, ಮಧ್ಯಾಹ್ನದ ಮುದ್ದೆ ತಗೊಂತೀನಿ, ಬೆಳಿಗ್ಗೆ ಹೊತ್ತು ರೊಟ್ಟಿ ಹೇಳಿದ್ರಲ್ಲ ರೊಟ್ಟಿ ಅದು ತಗೊಂತೀನಿ ಅಷ್ಟೇ. ಸಾಯಂಕಾಲ ನಾನು ಊಟ ಮಾಡಲ್ಲ ಜಾಸ್ತಿ. ಮತ್ತೆ ಜ್ಯೂಸ್ಗಳು, ಮತ್ತೆ ಕರ್ಬು ಅದು ಕೂದಗುಂಬಕಾಯಿ, ನೆಲ್ಲಿಕಾಯಿ ಜ್ಯೂಸು, ಮತ್ತೆ ಹೆಸರುಕಾಳು, ಕಡಲೆಕಾಳು ಮಾತಿ ಕಟ್ಟಿದ್ದು, ಮತ್ತೆ ನೀವು ನಿಂಬೆಹಣ್ಣಿನ ಜ್ಯೂಸ್ ಹೇಳಿದ್ರಲ್ಲ, ನಿಂಬೆಹಣ್ಣು ಅದನ್ನು ಕುಡಿತಾ ಇದ್ದೀನಿ. ಮತ್ತೆ ತೆಂಗಿನಕಾಯಿ ತಿಂತಾ ಇದ್ದೀನಿ, ವಾಲ್ನಟ್ಟು, ಕಡಲೆ ಬೀಜ ಅದೆಲ್ಲ ತಿಂತಾ ಇದ್ದೀನಿ ಸರ್. ಮತ್ತೆ ವಾಕಿಂಗ್ ಮಾಡ್ತಾ ಇದ್ದೀನಿ, ವಾಕಿಂಗ್ ಹೋಗ್ತೀನಿ, 10 ರೌಂಡ್ ಹೊಡ್ಕೊಂಬರ್ತೀನಿ ನಾನು ನಮ್ಮ ಮನೆಯವರು. ಮತ್ತೆ ಎಕ್ಸರ್ಸೈಸ್ ಮಾಡ್ತೀನಿ ಸರ್, ಎಲ್ಲ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ ಸರ್, ಬೆಳಿಗ್ಗೆ ಸಾಯಂಕಾಲ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ. ನಿಮಗೆ ಇಲ್ಲಿಗೆ ಬಂದ್ರೆ ನೋವು ವಾಸಿ ಆಗುತ್ತೆ ಅಂತ ಅನ್ಸಿತ್ತಾ ನಿಮ್ಗೆ? ಯಾಕಂದ್ರೆ ಅಷ್ಟು ಹಾಸ್ಪಿಟ್ಲಿಗೆ ಹೋಗಿದ್ರಿ, ಅಷ್ಟು ತೋರಿಸಿದ್ರಿ, ಅವೆಲ್ಲ ನಮ್ಗೆ ನಂಬಿಕೆ ಬರ್ಲಿಲ್ಲ. 1ನೇ ಸತಿ ಬರ್ತಿದಂಗೆ 75% ಹುಷಾರಾದ್ನೆಲ್ಲ ನಂಬಿಕೆ ಬಂತು ಸರ್ ನನಗೆ. ಕರೆಕ್ಟ್, ಇಲ್ಲೇ ವಾಸಿ ಆಗ್ತೀನಿ.
ಅಂತ ಅಂದ್ಬಿಟ್ಟು ನಂಬಿಕೆ ಬಂದು ಇಲ್ಲಿ ಬರ್ತಾ ಇದ್ದೀನಿ. ಒಂದ್ ವಿಸಿಟ್ ಅಲ್ಲೇ ಹುಷಾರ ಅಂತಿದ್ದಲ್ಲ ನಾನು, ಅದಕ್ಕೆ ತುಂಬಾ ಸಂತೋಷ ಆಗೈತೆ. ಇಲ್ಲ ಇನ್ನೂ ಚೆನ್ನಾಗ್ತೀರಾ ನೀವು. ಇದು 3ನೇ ವಿಸಿಟ್, ಇನ್ನೊಂದು ವಿಸಿಟ್ ಮಾಡಿ ಸಾಕು ನನಗೆ. ಇನ್ನು 1.5 ತಿಂಗಳು ಅಥವಾ 2 ತಿಂಗಳು ಆದ್ಮೇಲೆ ಒಂದು ವಿಸಿಟ್ ಮಾಡಿ, ಅಷ್ಟೊಳಗೆ ಇಂಜೆಕ್ಷನ್ಸ್ ಬರ್ತಿರಲ್ಲ ಮುಗಿಸ್ಕೊಳ್ಳಿ. ನೆಕ್ಸ್ಟ್ ವಿಸಿಟ್ ನ ಲಾಸ್ಟ್ ಮಾಡ್ತೀನಿ. ಡಯಟ್ ಮಾತ್ರ ಅಟ್ಲೀಸ್ಟ್ ಒಂದು 2 ವರ್ಷ ಮಾಡಿ. ಡಯಟ್ ಪಕ್ಕ ಏನ್ ಮಾಡ್ತಿದ್ರ ಸ್ವಲ್ಪ ನೋವು ಕಡಿಮೆ ಆಯ್ತು ಬಿಡು ಅಂತ ಸ್ವಲ್ಪ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದ್ರೆ ಆಪರೇಷನ್ ಮಾಡಿದ್ರು ವಾಸಿ ಆಗದಿರ್ತಕ್ಕಂಥ ನೋವು ಇದು. ಸ್ಪಾಂಡಿಲೋಸಿಸ್ ಪ್ಲಸ್ ಬೈಲಾಟರ್ನಿ ಆಸ್ಟಿಯೋಆರ್ಥರೈಟಿಸ್ ಎರಡೂ ಇತ್ತು ನಿಮಗೆ. ನಂಬರ್ ಸ್ಪಾಂಡಿಲೋಸಿಸ್. ಅಲರ್ಜಿ ಹೆಂಗಿದೆ ಇವಾಗ? ಸರ್ ಸ್ವಲ್ಪ ಬಿಸಿಲಿಗೆ ಬಂದ್ರು ಮಾತ್ರ ಅಲರ್ಜಿ, ಒಳಗಡೆ ಇದ್ರೆ ಏನಾಗುತ್ತೆ? ಅದು ವೈಟಮಿನ್ ಡಿ ನಿಮಗೆ ತುಂಬಾ ಕಮ್ಮಿ ಇತ್ತು, ಇವಾಗ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಅದು ಕಂಪ್ಲೀಟ್ ನಾರ್ಮಲ್ ಆದ್ರೆ ಸರಿ ಆಗುತ್ತೆ. ಓಕೆನಾ? ಸೊ ನಮ್ಮ ಯೂಟ್ಯೂಬ್ ನೋಡೋಂಥವ್ರಿಗೆ ಏನು ಹೇಳ್ತೀರಾ? ಸರ್ ಯಾವ ಆಸ್ಪತ್ರೆಗೆ ಹೋಗ್ಬೇಡಿ, ಅಲ್ಲೋಗಿ ಎಲ್ಲ ಖರ್ಚು ಮಾಡಿ ಆಪರೇಷನ್ ಮಾಡಿಸಿ ಮೂಲೆ ಸೇರೋ ಬದಲು ಇಲ್ಲಿಗೆ ಬನ್ನಿ, ಡಾಕ್ಟರ್ ರಾಕೇಶ್ ಡಾಕ್ಟರ್ ತೋರಿಸಿ ಫುಲ್ ಪರ್ಮನೆಂಟ್ ಆಗಿ ಹುಷಾರಾಗ್ತೀರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಬೇರೆ ಕಡೆ ಎಲ್ಲೂ ದುಡ್ಡು ಖರ್ಚು ಮಾಡಬೇಡಿ, ಇಲ್ಲಿಗೆ ಬನ್ನಿ ತೋರಿಸಿ ತುಂಬಾ ಹುಷಾರಾಗ್ತೀರ ನೀವು. ನಾನೇ ಫುಲ್ ನಂಬಿಕೆ ಬಂದೈತೆ, ಅದಕ್ಕೆ ನಾನು ಎಲ್ಲಾರು ಹೇಳ್ತಾ ಇದ್ದೀನಿ ಇಲ್ಲಿಗೆ ಬನ್ನಿ, ಬೇರೆ ಕಡೆ ಎಲ್ಲೂ ಹೋಗ್ಬೇಡಿ. ಡಾಕ್ಟ್ರು ಅಂದ್ರೆ ರಾಯರೇ ನಿಮ್ಮನ್ನ ಕಳ್ಸಿದ್ದಾರೆ, ದೇವ್ರ ಮುಖಾಂತರ ದೇವ್ರ ನಿಮ್ಮನ್ನ ಇಲ್ಲಿ ಕಳ್ಸಿದಾರೆ ಅಂತ ನಾವು ಅನ್ಕೊಂಡ್ವಿ. ವಾಸಿ ಆಗ್ತಕ್ಕಂಥ ಟೈಮು ನಿಮ್ಮ ಸರ್ಜರಿ ಇಲ್ದಂಗೆ ವಾಸಿ ಮಾಡ್ಕೊಂಡ್ಲೇಬೇಕನ್ನೋ ಸಂಕಲ್ಪ, ಅದೇ ವಿಡಿಯೋ ನೋಡ್ಸೋದು, ಕನೆಕ್ಟ್ ಮಾಡಿಸೋದು, ಬರ್ಸೋದು, ವಾಸಿ ಮಾಡೋದು, ಅದು ನಾವೊಂದು ಏನೋ ಒಂದು ಸಣ್ಣ ಸೇವೆ ಅಷ್ಟೇ, ಜಗತ್ಗೆ ಇದು ಮಾಡೋದಕ್ಕೆ ಒಂದು ಸಣ್ಣ ಸೇವೆ ತರ ಮಾಡ್ತಿದ್ವಿ ಅಷ್ಟೇ. ಎಷ್ಟಾಗತ್ತ ಅಷ್ಟನ್ನ ಮಾಡೋಣ, ಒಳ್ಳೇದನ್ನ ಮಾಡೋಣ ಅಷ್ಟೇ. ಈಗ ಇದನ್ನ ಮಾಡಿದ್ರು ನಮಗೆ ಡಾಕ್ಟರ್ಗೆ ಹೆಂಗೆ ದುಡಿಬೋದು, ಆಪರೇಷನ್ ಮಾಡಿ ದೊಡ್ಡ ಆಸ್ಪತ್ರೆ ಮಾಡಿ ಇದರಲ್ಲೇ ಒಂದು 3-4 ಆಪರೇಷನ್ ಥಿಯೇಟರ್ಗಳು ಹಾಕಿ ಅದರಲ್ಲೂ ದುಡಿಬೋದು. ನಮ್ಗೆ ಯಾವ್ದು ಕರೆಕ್ಟ್ ಅನ್ಸುತ್ತಾ, ನಮ್ಮ ಮನಸ್ಸಿಗೆ ಹೃದಯಕ್ಕೆ ಯಾವ್ದು ಹತ್ತಿರಾಗಿ ಸೂಕ್ತ ಅನ್ಸುತ್ತೋ ಅದನ್ನ ನಾವು ಸೆಲೆಕ್ಷನ್ ಮಾಡ್ಕೊಂಡು ಆ ಜನಗಳಿಗೆ ಒಳ್ಳೇದು. ನಾವು ಆಟೋದಾಗ ಬರ್ತೀವಿ, ಕ್ಯಾಬ್ ಬುಕ್ ಮಾಡ್ಕೊಂಡು, ಅವ್ರು ಹೇಳ್ತಾರೆ ಎಲ್ಲಿ ಹೋಗ್ತಾ ಇದೀರಾ, ಈಗ ನಾನು ಹೇಳ್ತೀನಿ ಇಲ್ಲಿ ಕರ್ಕೊಂಬನ್ನಿ, ಡಾಕ್ಟರ್ ರಾಕೇಶ್ ಅಂತ ಇದ್ದಾರೆ, ತುಂಬಾ ಚೆನ್ನಾಗಿ ನೋಡ್ತಾರೆ. ಆ ಟ್ರೀಟ್ಮೆಂಟ್ಗೆ ಅವ್ರ ಮಾತಿದ್ಯಲ್ಲ, ಅವ್ರ ಮಾತಲ್ಲೇ ನಾವು 50% ಹುಷಾರಾಗ್ಬಿಡ್ತೀವಿ. ಇಲ್ಲಿ ಕರ್ಕೊಂಬನ್ನಿ ಅಂತ ಹೇಳ್ತೀವಿ. ಬಂದವ್ರಿಗೆ ಕ್ಯಾಬ್ಗೆ ಎಲ್ಲಾರ್ಗು ಹೇಳ್ಬಿಟ್ಟು ನಂಬರ್ ಕೊಟ್ಬಿಡ್ತಾ ಇದೀವಿ ಸರ್. ನೀವು ಆಟೋದಾಗ ಬರೋರ್ಗೆಲ್ಲ ಹೇಳ್ತೀವಿ ಇಲ್ಲಿಗೆ ಬಂದು ಹುಷಾರಾಗ್ರಿ ಅಂತ. ಸರ್ ಥೈರಾಯ್ಡ್ 5.7 ಇದೆ, ಅದೇ ಇವ್ರು ಹೇಳಿ ಡಾಕ್ಟ್ರು 100 mg ಅಂತ ಇದೀವಿ. ಮತ್ತೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಬಂದಿ, ಆಮೇಲೆ ಅದು ಇನ್ನೊಂದು ಥೈರೋಫ್ಲೆಕ್ಸ್ ಅಂತ ಒಂದು ಟೆಸ್ಟ್ ಮಾಡ್ತೀನಿ. ಅದರಲ್ಲಿ ನಿಮ್ಮ ಬಾಡಿನಲ್ಲಿ ಐಯೋಡಿನ್ ಕಂಟೆಂಟು, ಆಮೇಲೆ ನಿಮ್ಮ ಬಾಡಿಲಿ ಇರ್ತಕ್ಕಂಥ T3 to T4 ಕನ್ವರ್ಷನ್ ಯಾವ ತರ ಆಗ್ತಾ ಇದೆ ಅದೆಲ್ಲ ಒಂದ್ಸರಿ ಕಂಪ್ಲೀಟ್ ಆಗಿ ಬರುತ್ತೆ. ಆಮೇಲೆ ಆಂಟಿ ಆಂಟಿಬಾಡಿ ಅಂತ ಟೆಸ್ಟ್ ಮಾಡ್ತೀನಿ. ಅದು ಆಟೋಇಮ್ಯೂನ್ ಕಂಡೀಷನ್ ಯಾವ ತರ ಅಂತ ಗೊತ್ತಾಗುತ್ತೆ. ಆಟೋಇಮ್ಯೂನ್ ಕಂಡೀಷನ್ ಏನ್ ಗೊತ್ತಾ, ಆಲ್ಮೋಸ್ಟ್ ಥೈರಾಯ್ಡ್ ಗ್ಲ್ಯಾಂಡ್ ಟೆಸ್ಟರ್ ಆಗಿಲ್ಲ ಅಂದಿದ್ರೆ, ಥೈರಾಯ್ಡ್ ಗ್ಲ್ಯಾಂಡ್ ಟೆಸ್ಟರ್ ಆಗಿಲ್ಲ ಅಂದ್ರೆ ನಿಮ್ಗೆ ಕಂಪ್ಯೂಟರ್ ರಿವರ್ಸ್ ಮಾಡ್ಬೋದು. ಅದನ್ನ ಬೇರೆದೇನು ತಲೆ ಕೆಡ್ಸ್ಕೊಂಡು ಬೇಡ, ನೀವು ಜಸ್ಟ್ ಇವಾಗ ಸದ್ಯಕ್ಕೆ ಟೆಸ್ಟ್ ಮಾಡ್ಬಿಟ್ಟು ಇದನ್ನ ಮಾಡ್ಕೊಂಡು ಮಾಡಿ. ಸರ್ ಇವ್ರನ್ನ ನೀವು ಕಂಡೀಷನ್ ಮುಂಚೆ ನೋಡಿದ್ರಲ್ವಾ? ಹೌದು ಸರ್. ಮುಂಚೆ ಇರೋ ಯಾವ ತರ ಇತ್ತು ಸರ್? ಹೇಳಿಲ್ವಾ, ಒಂದು 5 ಮಿನಿಟ್ ನಿಂತ್ಕೊಳ್ತಿರ್ಲಿಲ್ಲ, ನಿಂತ್ಕೊಳಕ್ ಆಗ್ತದೆ, ಕೂತ್ಕೊಂಡ್ಬಿಡೋರ ಹಂಗೆ. ಎಲ್ಲ ನಾನೇ ಮಾಡ್ತಿದ್ದೆ, ಅಡಿಗೆ ಎಲ್ಲ ನಾನೇ. ಚೇರ್ ಹಾಕೊಂಡು ಪಾತ್ರೆ ತೊಳಿತಾ ಇದ್ದೆ ಸರ್. ಒಂದು ಮೆಟ್ಲು ಹತ್ತಕ್ ಆಗ್ತಿರ್ಲಿಲ್ಲ, ಎಲ್ಲ ನಾನೇ ಮಾಡಿ. ಬಟ್ಟೆ ಇದ್ರಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ ಇವಾಗ ವೇಸ್ಟ್, ನಿಂತ್ಕೊಳಕ್ಕೆ ಆಗ್ತಾ ಇಲ್ವಲ್ಲ. ಇಲ್ಲಿಗೆ ಬಂದ್ಮೇಲೆ ಅವ್ರು ಅಷ್ಟೊಂದು ಇದು ಮಾಡ್ಕೊಂಡು ಅಡಿಗೆ ಎಲ್ಲ ಮಾಡ್ತಾರೆ, ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಈಗ ಅಡಿಗೆ ಎಲ್ಲ ಮಾಡ್ತಾರೆ, ಮೆಟ್ಲು ಹತ್ತಾರೆ, ವಾಕಿಂಗ್ ಮಾಡ್ತಾರೆ. ಒಂದು 4-5 ಕಿಲೋಮೀಟರ್ ಮುಂಚೆ ಎಷ್ಟು ದೂರ ನಡೀತಿದ್ರು? ಮುಂಚೆ ಇಷ್ಟು ದೂರ ನಂಗೆ ನಡೆಯಕ್ಕಾಗ್ತಿಲ್ಲ ಸರ್, ಇಷ್ಟು ದೂರ ನಡೆಯಕ್ಕಾಗ್ತಿಲ್ಲ. ಸುಮ್ಮನೆ ಹಿಂಗ್ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾ ಇದ್ದೆ, ನನ್ನ ಕೈಲಿ ಆತನೇ ಇಲ್ಲ ಸರ್. ಈಗ ತುಂಬಾ ವಾಕಿಂಗ್ ಡೈಲಿ ಕರ್ಕೊಂಡು ಹೋಗ್ತೀನಿ, ನಾನು ಹೋಗ್ತೀನಿ. ನೀವು ಜೊತೆಗೆ ಹೋಗ್ತೀರಾ? ಸರ್ 92 kg ಇದ್ದೆ, ಈಗ 82 kg ಆಗಿದೆ. ಎಷ್ಟು ಕೆಜಿ ಸಣ್ಣ? 10 kg ಸಣ್ಣ ಆಗಿದ್ರ? ಎಷ್ಟು ದಿನದಲ್ಲಿ? ಈ ಹೋದ್ ತಿಂಗಳಲ್ಲಿ 86 ಇದ್ದೆ, ತಿರ್ಗಾ ನಾವು ಅಕ್ಟೋಬರ್ ಹೋದ್ ತಿಂಗಳಿಗೆ 86 ಇದ್ದೆ. 2 ತಿಂಗಳಲ್ಲಿ 10 kg ಸಣ್ಣ ಆಗಿದ್ರ? ಈಗ 82 ಇದ್ದೀನಿ ಸರ್. ನೋಡಿ, ನಿಮ್ಗೆ ವೆಯ್ಟ್ ಲಾಸ್ ಮಾಡೋದಕ್ಕಂತ ನಾವೇನ್ ಚಪಾತಿ ಕೊಟ್ಟಿಲ್ಲ, ತುಪ್ಪ ಅವಾಯ್ಡ್ ಮಾಡ್ಸಿಲ್ಲ, ಎಣ್ಣೆ ಅವಾಯ್ಡ್ ಮಾಡ್ಸಿಲ್ಲ, ಇದೆಲ್ಲ ಏನು ಮಾಡಿಲ್ಲ. ನಿಮ್ಗೆ ನೋವು ಕಡಿಮೆ ಆಯ್ತು, ತೂಕನೂ ಕಮ್ಮಿ ಆಯ್ತು. ಎಷ್ಟ್ ದೂರ ನಡೆದ್ರು ನಂಗೆ ಇದು ನೋವು ಕಾಣದೇ ಇಲ್ಲ ಸರ್, ಕಾಣ್ತಾ ಇಲ್ಲ ನಂಗೆ. ತುಂಬಾ ಇದೆ, ಏನಿಲ್ಲ, ಅವರೇ ನಿಂತ್ಕೊಂಡು ಅಡಿಗೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನೀವು ಆಪರೇಷನ್ ಅಂತ ಹೇಳೋದು ಯಾಕೆ ಸರ್ ಮಾಡಿಸ್ತಿಲ್ಲ? ಇಲ್ಲ ಸರ್, ಅವರು ಗ್ಯಾರಂಟಿ ಹೇಳ್ತಾ ಇಲ್ಲ. ಅವರು ಸಕ್ಸಸ್ ಆದ್ರೂ ಆಗ್ಬೋದು, ಇಲ್ಲ ಅಂದ್ರೆ ಆಗದೆ ಇರ್ಬೋದು. ಅದಕ್ಕೆ ನಮ್ಗೆ ಭಯ ಬಂದ್ಬಿಡ್ತು. ಅವರು ಕನ್ಫರ್ಮ್ ಹೇಳ್ತಾ ಇಲ್ಲ 100% ಅಂತ. ಪಾಸ್ ಆಗ್ಬೋದು, ಇಲ್ಲ ಫೈಲ್ ಆಗ್ಬೋದು. ಕೋಟಿ ಖರ್ಚು ಮಾಡಿರೋದು ಹುಷಾರಾಗಲ್ಲ ಅಂತ ಹೇಳ್ಬಿಟ್ಟಿದ್ರು ಸರ್. ಒಂದು ಆಸ್ಪತ್ರೆಗೆ ನೀನ್ ಕೋಟಿ ಖರ್ಚು ಮಾಡಿರೋದು, ಲಾಸ್ಟಿಗೆ ನೀನು ಎದೊಳಕ್ಕೆ ಆಗಲ್ಲ, ನಿನ್ ಕೈಲಿ ಪರ್ಮನೆಂಟ್ ಆಗಿ ಮಲಿಕಂತೀಯ ಅಂತ. ಆಗಲ್ಲ ಅಮ್ಮ, ಇದು ಅದೇ ತರ. ಇದು ಆಪರೇಷನ್ ಆದ್ರೂ ಸರಿಯಾಗಲ್ಲ. ಆಸ್ಪತ್ರೆ ಬೇಡ, ಒಂದ್ ಕೋಟಿ ಖರ್ಚು ಮಾಡಿರೋನು, ನೀನ್ ಹುಷಾರಾಗಲ್ಲ, ಇದು ಫುಲ್ ನಿನ್ಗೆ ಜಾಸ್ತಿ ಇದಾಗ್ಬಿಟ್ಟೈತೆ, ಇಲ್ಲೇ ಮಲ್ಗಿದ್ಮೇಲೆ ನೀನ್ ಎದೊಳಂಗಿಲ್ಲ, ಎಲ್ಲ ಇಲ್ಲೇ ನಿನ್ಗೆ ಅಂತ ಹೇಳಿದ್ರು ಸರ್. ಅಷ್ಟು ಭಯ ಹುಟ್ಟಿಸ್ಬಿಟ್ಟಿದ್ರು ಸರ್. ನಾನು ಆತ್ಮಹತ್ಯೆ ಮಾಡಿ ನೋಡ್ಬೇಕು ಇರ್ಬಾರ್ದು ಅನ್ಕೊಂಡಿದ್ದೆ ನಾನು ಸರ್. ಈ ತರ ಹೇಳ್ಬಿಟ್ರಲ್ಲ ನನ್ಗೆ.
ಇರ್ಲೇಬಾರ್ದು ಅಂತ ಈ ತರ ಅದಕ್ಕೆ ಫೈನಲ್ ಆಗಿ ಇವ್ರೇ ನೋಡಿ ಯೂಟ್ಯೂಬ್ ನೋಡಿ ಯೂಟ್ಯೂಬ್ ನಾನು ಹಂಗೂ ಬಿಡು ಇವೆಲ್ಲ ಆಗಲ್ಲ ಎಲ್ಲ ಬೇಕ್ ಬೇಡ ಅಂದ್ರು ಸರ್ ನೋಡೋಣ ನಮ್ಮನೆ ಹೇಳಿದ್ರು ನಿದ್ದೆ ಮಾಡೋದ್ಬಿಟ್ಟು ಮಾತೈತಿ ಯೂಟ್ಯೂಬ್ ನೋಡ್ತಾಳೆ ರಾಕೇಶ್ ಸರ್ ಅಂತ ನೋಡ್ತಾಳೆ ಅಂತ ಹೇಳಿದ್ರು ಸರ್. ಬೇಜಾರಾಗೋಯ್ತು, ಅಷ್ಟು ತಿಂದು ಬಂದಿದ್ದು ಸರ್ ನಾವು. ಅದಕ್ಕೆ ಲಾಸ್ಟ್ ಇಲ್ಲಿ ಬಂದ್ಮೇಲೆ ನಾನು ಇದೊಂದ್ಸರಿ ಕರ್ಕೊಂಡು ಹೋಗ್ರಿ ನನ್ಗೂ ಗೊತ್ತಾಗಲ್ಲ ಹೋಗಿ ಅಲ್ಲೇನು ಹುಷಾರಾಗಿಲ್ಲ ನಾನು ಎಲ್ಲೂ ಹೋಗಲ್ಲ ಇದು ಲಾಸ್ಟ್ ಆಸ್ಪತ್ರೆ ಇದೇ ಲಾಸ್ಟ್ ಇವ್ರು ಹಂಗಂತ ಹೇಳ್ಕೊಂಡು ಬಂದಿದ್ದು ಸರ್. ಲಾಸ್ಟ್ ಇನ್ನೆಲ್ಲೂ ಕರ್ಕೊಂಡು ಹೋಗ್ಬೇಡಿ ಅಂದಿದ್ದು ಕರ್ಕೊಂಡ್ ಬಂದಿದ್ದಾರೆ. ಈಗ ಅವ್ರೇ ಹೇಳ್ತಾರೆ ನಡಿ ಹೋಗೋಣ ಫಸ್ಟ್ ಹೋಗಿ ತೋರ್ಸೋದ್ ನಡಿ ನಾನ್ ಬೇಡ ಮುಂದಿನ ವಾರ ಬಂದಿರು ಅಂದ್ರೆ ಬೇಡ ನಡಿ ಹೋಗಿ ತೋರ್ಸೋಣ. ನಮ್ಮ ಹಾಸ್ಪಿಟಲ್ ಅಲ್ಲಿ ಯೂಶಲಿ ಎಲ್ಲಾ ಪೇಷಂಟ್ 90% ಪೇಷಂಟ್ ಬರೋದು ಇದು ಲಾಸ್ಟ್ ಹಾಸ್ಪಿಟಲ್ ಅಂತಾನೆ ಬರ್ತಾರೆ. ಒಂಥರ ರೆಫರಲ್ ಸೆಂಟರ್ ತರ ಎಲ್ಲಾ ಕಡೆ ಹೋಗಿರ್ತಾರೆ. ಇದು ಲಾಸ್ಟ್ ಹಾಸ್ಪಿಟ್ಲ್. ದೇವಸ್ಥಾನಕ್ಕೆ ಹೋಗಿದ್ದೆ ಸರ್, ಬರ್ಬೇಕಾದ್ರೆ ನಿಮ್ ವಿಡಿಯೋ ನೋಡಿದೆ. ಆಮೇಲೆ ಎಲ್ಲಾ ಮುಗಿಸಿ ನಾನು ಲಾಸ್ಟ್ ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತಿದ್ದೆ. ಅವಾಗ ಒಂದ್ಸರಿ ಈ ಫೇಸ್ಬುಕ್ ನೋಡೋಣ ಅಂತ ಸುಮ್ಮನೆ ತೆಗೆದೆ ಸರ್. ಅವಾಗ ನಿಮ್ ವಿಡಿಯೋ ನೋಡಿದೆ, ಯೂಟ್ಯೂಬ್ ನೋಡಿದೆ. ಅವಾಗ ನನ್ಗೆ ಇಲ್ಲಿ ಬರ್ಬೇಕಂತ ನಂಬಿಕೆ ಬಂತು ಸರ್. ಅಂದ್ರೆ ಒಂದ್ ಸ್ಫೂರ್ತಿ ಬಂತು ಸರ್ ಅಟ್ಲೀಸ್ಟ್ ಅಂತ. ಈ ತರ ತುಂಬಾ ಜನ ಕೂತಿರೋ ನೀವ್ ಹೆಂಗಿದ್ದೀರಾ ಅಂತ ನಾ ಫುಲ್ ಹುಷಾರಾಗ್ಬಿಟ್ಟು ಮತ್ತೆ ಏನ್ ಬಂದ್ರ ಅಂದ್ರು ಇಲ್ಲ ಡಾಕ್ಟರ್ ಮೀಟ್ ಮಾಡ್ಬೇಕಾಯ್ತು ಬಂದಿದ್ದೀನಿ ಹೆಂಗ್ ಗೊತ್ತಾ ಅದು ಕಂಪ್ಲೀಟ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಕಂಪ್ಲೀಟ್ ಮುಗಿಬೇಕು. ಇವಾಗ ಅದನ್ನ ಹೇಳ್ತೀನಿ. ಇವಾಗ ನೀವು ಪಥ್ಯದಲ್ಲಿ ಏನೇನೆಲ್ಲ ನಾವ್ ಯಾವ್ದು ಬೇಡ ಅಂದಿದ್ವಿ ಒಂದ್ ಮುಂಚೆ ಯಾವ್ದನ್ನ ಸೇವನೆ ಮಾಡ್ತಾ ಇದ್ರಿ? ಚಪಾತಿ ತಿಂದಿದ್ದೆ, ದಿವಸಕ್ಕೊಂದು 20 ಸತಿ ಟೀ ಕುಡಿತಾ ಇದ್ದೆ. 20 ಸತಿ ನನ್ ಟೀ ಇದ್ರು ಗುರು ಸರ್, ಟೀ ಕಾಫಿ ಇದ್ರೆ ಗುರು. ಮತ್ತೆ ಬ್ರೆಡ್ ತಿಂತಾ ಇದ್ದೆ, ರಸ್ ತಿಂತಾ ಇದ್ದೆ, ಚಪಾತಿ ಪೂರಿ. ಈಗ ಯೂಟ್ಯೂಬ್ ನೋಡ್ದಾಗಿಂದ ಅದೆಲ್ಲ ಬಿಟ್ಬಿಟ್ಟು ನಾನು. ಅವಾಗಲೇ ಬಿಟ್ರಾ? ಅವಾಗಲೇ ಬಿಟ್ಬಿಟ್ಟೆ ನಾನು. ಯೂಟ್ಯೂಬ್ ನೋಡ್ತಿದಂಗೆ ಎಲ್ಲ ಕಂಟ್ರೋಲ್ ಮಾಡ್ಬಿಟ್ಟೆ ಸರ್. ಈಗಲೂ ಅಷ್ಟೇ ಊಟದಲ್ಲಿ ಫುಲ್ ಪಥ್ಯ. ಬರೀ ನಾನು ಏನಂದ್ರು ಬರೀ ಪೂಜೆ ಪೂಜೆ ಪೂಜೆ. ಮನ್ಯಾಗ ನಾನ್ ವೆಜ್ ಜಾಸ್ತಿ ಮಾಡಲ್ಲ. ತಿಂಗಳಿಗೋ 2 ತಿಂಗಳು ನಾನ್ ವೆಜ್. ಬರೀ ಪೂಜೆಗೆ ಇದ್ದೀನಿ ನಾನು. ನನ್ ಮಗ ಬೈತಾನೆ ಬರೀ ಪೂಜೆ ನಾನ್ ವೆಜ್ ಏನು ಮಾಡಲ್ಲ ಅಂತಾರೆ. ಆಯ್ತು ಮಾಡಮ್ಮಿರಪ್ಪ. ಇಲ್ಲ ಪರವಾಗಿಲ್ಲ. ವೆಜ್ ನಾನ್ ವೆಜ್ ಅಂತಲ್ಲ ಮುಖ್ಯ. ಪಾಯಿಂಟ್ ಬಂದು ನಾವು ಊಟದಲ್ಲಿ ನೀವ್ ಹೇಳಿದ್ರಲ್ಲ 20 ಸರಿ ಟೀ ಕುಡಿತಿದ್ದ ಅಂತ. ನೀವ್ ವೆಜ್ ತಿಂದ್ರು ನಾನ್ ವೆಜ್ ತಿಂದ್ರು ಟೀ ಕುಡಿದ್ರೆ ಬಂದ್ಬಿಡುತ್ತೆ. ಅದೇ ಮೈನ್ ಪ್ರಾಬ್ಲಮ್. ಟೀ ಕುಡಿದ್ರೆ ಈ ರಸ್ಕು ಬ್ರೆಡ್ ಎಲ್ಲ ತಿಂದ್ರೆ ಡಾಲ್ಡಾ ಮೈದಾ ಮತ್ತೆ ಈಸ್ಟು ವನಸ್ಪತಿ ಏನೇನೆಲ್ಲ ಇದೆಲ್ಲ ಇದು ರಿಫೈಂಡ್ ಆಯಿಲ್ ರಿಫೈಂಡ್ ಶುಗರ್ ಬಾಡಿ ಒಳಗೆ ಹೋಯ್ತು ಅಂದ್ರೆ ಅದರಿಂದನೇ ನಿಮ್ಗೆ ಡ್ಯಾಮೇಜ್ ಆಗ್ತಾ ಇತ್ತು. ಈ ಕಾರಣನ ನಾವು ಕಂಡಿಡ್ಕೋಬೇಕು. ಇದು ಇದರಿಂದ ಆಗ್ತಾ ಇದೆ ಅಂತ. ಆ ಕಾರಣ ಕಂಡಿಡ್ಕೊಂಡ್ಬಿಟ್ಟು ಆ ಕಾರಣ ತಪ್ಪಿಸ್ಬೇಕು. ಅವಾಗ ಸರಿ ಆಗತ್ತೆ. ಮೊನ್ನೆ ಪಾನಿಪುರಿ ತಿನ್ನಂಗ ಆಗ್ಬಿಡ್ತು, ತಿನ್ಬಿಟ್ಟೆ. ಅವಾಗ ಸ್ವಲ್ಪ ನೋವು ಜಾಸ್ತಿ. ಹೆಂಗಂದ್ರೆ ಅಲ್ಲೇ ಇಮಿಡಿಯೇಟ್ ಆಗಿ ಯಾಕಂದ್ರೆ ಇವಾಗ ಬಾಡಿ ಫುಲ್ ಇನ್ಫ್ಲಮೇಷನ್ ಜಾಸ್ತಿ ಇದೆ. ಸಪೋಸ್ ಇವಾಗ ಸಾರಿಗೆ ಪಾನಿಪುರಿ ಅವರು ತಿಂದಿರ್ತಾರ ಅವತ್ತು, ಅವ್ರಿಗೆ ನೋವು ಬಂದಿಲ್ಲ, ನಿಮಗೆ ನೋವು ಬಂತ ಸರ್? ಬಂದಿಲ್ಲ. ಯಾಕಂದ್ರೆ ಅವ್ರಿಗೆ ಇನ್ಫ್ಲಮೇಷನ್ ಇಲ್ಲಿದೆ, ನಿಮ್ಗೆ ಇನ್ಫ್ಲಮೇಷನ್ ಇಲ್ಲಿದೆ. ನೀವು ತಿಂದ ತಕ್ಷಣ ಜಾಸ್ತಿ ಆಗ್ಬಿಡುತ್ತೆ. ಇವ್ರಿಗೆ ಇನ್ನು ಇಲ್ಲಿದೆ. ಹಂಗೆ 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 ಆಗ್ತಾ ಒಂದೇ ಅವ್ರಿಗೂ ಇಲ್ಲಿ ಬಂದಾಗ ಅವಾಗ ಅವ್ರ ಪೇನ್ ಬರುತ್ತೆ. ಅಲ್ಲಿವರೆಗೂ ಅವ್ರಿಗೆ ಇನ್ನೂ ಗ್ರೇಸ್ ಇದೆ. ನಿಮ್ದು ಆಲ್ರೆಡಿ ಅದು ಕಂಪ್ಲೀಟ್. ನೀವು ಹೇಳಿ 20 ಟೀ ಕುಡಿದೀನಿ ಅಂತ. ಸೊ ಅಷ್ಟು ಟಾಕ್ಸಿನ್ಸ್ ಬಾಡಿ ಒಳಗಡೆ ಆಲ್ರೆಡಿ ಅಕ್ಯುಮುಲೇಟ್ ಇದೆ. ನಾವು ಆ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಮಾಡಿ ಥ್ರೋ IV ಡ್ರಿಪ್ ಅಲ್ಲಿ ಆಗ್ಬೋದು, ಥ್ರೋ ಮೋಷನ್ ಮಾಡೋದ್ರಲ್ಲಿ ಆಗ್ಬೋದು, ಲೈಕ್ ಕೊಬ್ಬರೆಣ್ಣೆ ಕುಡಿಸೋದ್ರಲ್ಲಿ, ಅರಿ ತೆಗಿ ಕೊಡೋದ್ರಲ್ಲಿ, ಮಜ್ಜೆ ಕುಡಿಸೋದ್ರಲ್ಲಿ, ಮತ್ತೆ ಇವನ್ ಅವಾಯ್ಡ್ ಮಾಡಿಸೋದ್ರಲ್ಲಿ ಇದೆಲ್ಲ ಮಾಡ್ಬಿಟ್ಟು ಬಾಡಿ ಇರತಕ್ಕಂಥ ಎಲ್ಲ ಇನ್ಫ್ಲಮೇಷನ್ ಕಮ್ಮಿ ಮಾಡ್ಬಿಟ್ಟು ಉರಿಯುವಂಥ ಅಂಶ ತೆಗೆದುಬಿಟ್ರೆ ಅವಾಗ ಸರಿ ಆಗುತ್ತೆ. ಸೊ ಇದು ಆಕ್ಚುಲಿ ಮೂಲ ಕಾರಣ. ಇದನ್ನ ನಾವು ಐಡೆಂಟಿಫೈ ಮಾಡಿದ್ರೆ ಇದನ್ನ ನಾವು ತೆಗೆದ್ರೆ ಸರಿ ಆಗತ್ತಪ್ಪ ಅಂತ ನಾವು ಟ್ರೀಟ್ಮೆಂಟ್ ಕೊಡೋವಾಗ ಆಗುತ್ತೆ. ಅದು ಬಿಟ್ಟು 1 ಕೋಟಿ ಕೊಟ್ಟರು 1 ಕೋಟಿ ಖರ್ಚು ಮಾಡಿದ್ರು ಅಲ್ವಾ, ಅದು ಮನೆಯಲ್ಲೇ ಮಾತಾಡ್ಕೊಂತ ಇದ್ರು. ನಮ್ಮ ಅಮ್ಮ ಹುಷಾರಾಗಲ್ಲ ಬಿಡು, ನಮ್ ತಂಗಿ ಮಗನೇ ಕೋಟಿ ಕೊಟ್ರು ಹುಷಾರಾಗಲ್ಲ ಬಿಡು, ನಮ್ಮ ದೊಡ್ಡಮ್ಮ ಹುಷಾರಾಗಲ್ಲ, ಸುಮ್ನೆ ಅವ್ರ ಮುಂದೆ ಏನು ಹೇಳ್ಬೇಡಿ ಎದ್ರಕಂತಾರೆ ಅಂತ ಅಂದ್ಬಿಟ್ಟು ಆತರ ಹೇಳ್ತಾ ಇರ. ಕೇಳಿಸ್ಕೊಂಡು ಸುಮ್ನೆ ಹೊತ್ಕೊಂಡು ಅವಾಗ ನಾನು ಏನ್ ಕಿರ್ಬೇಕು, ಯಾಕೆ ನನ್ಗೆ ಈ ತರ ಆಯ್ತು, ಏನಾದ್ರು ಮಾಡ್ಕೊಂಡ್ಬಿಡ್ಬೇಕು. ಫುಲ್ ಎಲ್ಲ ಊತ ಬಂದ್ಬಿಟ್ಟಿತ್ತು, ಎಲ್ಲ ಊತ ಬಂದಿತ್ತು ಸರ್. ಇದೆಲ್ಲ ಹಿಂಗೆ ಎಲ್ಲ ಒಂದೇ ಆಗ್ಬಿಟ್ಟಿತ್ತು. ಫೋಟೋ ಇದೆಯಾ? ಅದು ಆ ಟೈಮಲ್ಲಿ ಫೋಟೋ ಏನು ಫೋಟೋ ಇರ್ಬೇಕನ್ನ ಇನ್ನೊಂದ್ಸರಿ ಬಂದಾಗ ತುಂಬಾ ಮುಕ್ಕೆಲ್ಲ ದಪ್ಪ ಬಂದ್ಬಿಟ್ಟಿತ್ತು. ಎಲ್ಲ ಏನಾದ್ರು ಸತ್ತೋಗ್ಬಿಡ್ತಾಳು, ಇರಲ್ಲ ಮಾತು ತೊದ್ಲು ಬಂದ್ಬಿಟ್ಟಿದ್ ನನ್ಗೆ. ಮ್ಯಾಲ್ಗೆಲ್ಲ ತೊದ್ಲು ಬಂದು ಮಾತಾಡಕ್ಕೆ ಆತಿಲ್ಲ ನನ್ಗೆ. ಇಷ್ಟ ಮಾತ್ರ ಮುದ್ದೆ ನಾವ್ ಒಳಗಡೆ ನುಂಗಕ್ ಆತಿರ್ಲ, ಹಂಗ ಆಗ್ಬಿಟ್ಟಿದ್ ನನ್ಗೆ. ಅವತ್ ನಮ್ ತಂಗಿದಿರಿಗೆಲ್ಲ ಹೇಳ್ಬಿಟ್ಟೆ, ನನ್ ಮಗು ನೋಡ್ಕೊಂಬಿಡಿ, ನಾನು ಇರಲ್ಲ, ನಾನು ಸತ್ತೋಗ್ಬಿಡ್ತೀನಿ, ಆ ತರ ಆಗ್ಬಿಟ್ಟಿದೆ ಸರ್. ಕ್ರಿಟಿಕಲ್ ಆಗ್ಬಿಟ್ಟಿದೆ. ನಾನು ಇಲ್ಲಿ ಬಂದಾಗ ಹುಷಾರಾಗಿ ಎಲ್ಲಾರ ಕೈದು ಭಾಷೆ ತಗೊಂಡೆ, ನನ್ ಮಗನ್ ಚೆನ್ನಾಗಿ ನೋಡ್ಕೊಂಬಿಡಿ, ನಾನು ಇರಲ್ಲ, ನಾನು ಸತ್ತೋಗ್ಬಿಡ್ತೀನಿ. ಮಗನು ಚೆನ್ನಾಗಿ ನೋಡ್ಕೊಂಡಿ, ನಮ್ ತಂಗಿದಿರ ಹತ್ರ ಭಾಷೆ ತಗೊಂಡೆ, ನೀವು ಚೆನ್ನಾಗಿ ನೋಡ್ಕೊಂತೀರಾ, ನಾನು ಇರಲ್ಲ ಅಂತ. ಆ ತರ ಆಗ್ಬಿಟ್ಟಿದೆ ಸರ್ ನನಗೆ. ಆ ತರ ಇತ್ತು ಆಲ್ಮೋಸ್ಟ್ 10ರವರೆಗೂ ಹೋಗಿ ಅದು ಇನ್ನೇನು ಅದನ್ನ ನೋಡ್ಬಿಟ್ಟು ಹಿಂಗ್ ವಾಪಸ್ ಬಂದಿರೋ ತರ ಭಾವನೆ ಅದು. ಹೌದು ಸರ್.
ಅದೇ ಭಗವಂತ ಒಳ್ಳೇದ್ ಮಾಡಕ್ಕಿಂತ ಮುಂಚೆ ನಮ್ಮನ್ನ ಆ ಲೆವೆಲ್ ತಗೊಂಡೋಗ್ಬಿಡ್ತಾನೆ. ಆ ಲೆವೆಲ್ ತಗೊಂಡೋಗಿ ಆ ಒಂದು ಭಾವನೆ ಕೊಡ್ಸಿ ಆಮೇಲೆ ಮತ್ತೆ ನಾವು ಭಗವಂತನೇ ಮತ್ತೆ ಕಾಪಾಡೋದು. ಭಗವಂತನ ಮತ್ತೆ ಕರ್ಕೊಂಡ್ ದೇವ್ರ ಮುಖಾಂತರ ನೀವ್ ಬಂದಿದ್ದೀರಾ. ಇವತ್ತು ನಾನು ಆಸೆ ಆಗಕ್ಕೆ ಕಾಯಿಲೆ ವಾಸಿ ಆಗಕ್ಕೆ ನೀವೇ ಕಾರಣ ಸರ್. ಇಲ್ಲ ಆಕ್ಚುಲಿ ನೀವ್ ಹೇಳಿರಲ್ಲ ರಾಘವೇಂದ್ರ ಸ್ವಾಮಿ ಅಂತ, ರಾಘವೇಂದ್ರ ಸ್ವಾಮಿಯ ಕೃಪೆ ನಿಮ್ಮಲ್ಲಿತ್ತು. ಅವ್ರ ಕೃಪೆ ಅವ್ರದ್ದು ಆಶೀರ್ವಾದ ನಿಮ್ಮಲ್ಲಿರುವಾಗ ನೀವು ಆ ಸಂಕಲ್ಪನ ಇಟ್ಕೊಂಡಿದ್ರಲ್ವಾ, ನಾನು ವಾಸಿ ಆಗಿ ನಾನು ಮಾಡ್ಲೇಬೇಕು ಅನ್ನೋ ತರ ಇತ್ತಲ್ಲ. ಅಷ್ಟೆಲ್ಲ ಆಪರೇಷನ್ ಮಾಡ್ಸ್ಕೊಂಡ್ ಕೇಳಿದ್ರು ಕೂಡ ನೀವು ಮಾಡ್ಸ್ಕೊಂಡಂಗೆ ಬೇಡ, ಹಿಂಗೆ ಇದ್ರು ಪರವಾಗಿಲ್ಲ ಮಾಡ್ಸ್ಕೊಂಡಂಗೆ ನಾನು ಸರಿಯಾಗ್ಬಿಡ್ತೀನಿ ಅನ್ನೋ ಒಂದು ಸಂಕಲ್ಪ ಇತ್ತಲ್ಲ. ಆ ಸಂಕಲ್ಪನ ನಿಮ್ಗೆ ಭಗವಂತ ಒಂದ್ ದಾರಿ ತೋರಿಸಿದ್ರು. ವಾರ ಹೋಗಿನ್ ಸರ್ ನಾನು ರಾಯರ ಮಠಕ್ಕೆ ವಾರ ಹೋಗಿ ಹೊತ್ಕೊಂಡ್ ಕೂತ್ಕೊಳ್ಳಿ. ಹೌದಾ? ನನ್ನ ನೋವೆಲ್ಲ ನೀವ್ ತಗೊಂಬಿಡಿಯಪ್ಪ, ಇಲ್ಲ ನಮ್ ಪ್ರಾಣ ತಗೊಂಬಿಡಿ, ನಾನು ಯಾರ ಕೈ ಕೇಳೋದು ಇರಲ್ಲ, ನಾನು ಯಾರ ಕೈಲೂ ಸೇವೆ ಮಾಡಿಸ್ಕೊಳಲ್ಲ, ನಾನು ಹೊತ್ಕೊಂಡ್ ಕೂತ್ಕೊಳ್ಳಿ. ರಾಯರೇ ನನ್ಗೆ ದಾರಿ ಬಿಟ್ಕೊಟ್ರು ಸರ್. ಆತರ ಆಗ್ತಿದೆ. ನಮ್ಮನೆ ರೋಗ ಆಚೆ ಕೂತ್ಕೊಂಡು ಒಳೋರು ನಾನು ನೋಡ್ಬಿಟ್ಟು ದೇವಸ್ಥಾನದಲ್ಲಿ ಆಚೆ ಕೂತ್ಕೊಂಡು ಮನೆಗೆ ಹೊರಗಡೆ ಕೂತ್ಕೊಂಡು ಒಳೋರು ಯಾಕೆ. ಹೌದು ಸರ್, ದುಃಖ ಆಗ್ಬಿಟ್ರೆ ಮನೇಲಿ ಅಷ್ಟು 25-30 ವರ್ಷ ಇದನ್ನ ಮಾಡ್ತೀವಲ್ಲ, 25-30 ವರ್ಷ ಜೊತೆಗೆ ಬಾಳಿ ಅವ್ರು ಅಲ್ಲ ಕಣ್ಣೆದ್ರಿಗೆ ಹಿಂಗ ಆಗ್ತಿದೆ ಅಂತ ಅನ್ವಾಗ ನಾನು ಯಾವತ್ತೂ ಒಂದು ಇಂಜೆಕ್ಷನ್ ತಗೊಳ್ಳೋದಲ್ಲ, ಅವ್ನು ಗ್ಲೂಕೋಸ್ ಹಾಕ್ಸ್ಕೊಳ್ಳಲ್ಲ ನಾನು. ನಾನು ಯಾವತ್ತೊಂದು ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಗ್ಲೂಕೋಸ್ ಹಾಕ್ಸ್ಕೊಂಡೋಳೆ ಇಲ್ಲ ನಾನು. ಈ ಸತಿ ಈ ತರ ಆಗ್ಬಿಡ್ತಲ್ಲ ನನ್ಗೆ ತುಂಬಾನೇ ನೋವಾಗ್ತದೆ ಸದ್ಯ. ತುಂಬಾ ಇದಾಗುತ್ತೆ. ಫಸ್ಟ್ ಟೈಮು ನೀವು ಬಂದಾಗ 70% ಅವಾಗಲೇ ಕಮ್ಮಿ ಆಯ್ತು. ಹೌದು ಸರ್, 75% ಕಮ್ಮಿ ಆಗ್ಬಿಡ್ತು ಸರ್ ಅವಾಗಲೇ. ಅವ್ರು ಅಡಿಗೆ ಮಾಡೋಂಗ ಆದ್ರಲ್ಲ ಸರ್, ಅವಾಗಲೇ ಅನ್ಕೊಂಡೆ ಇವ್ರು ಮತ್ತೆ ಚೇತರಿಸ್ಕೊಂಡ್ಬಿಟ್ರು, ಪೂರ್ತಿ ಸರಿಯಾದಂತ ನಿಮಗೆ ನಂಬಿಕೆ ಬಂತ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನನ್ ಮಗಂಗೂ ನಂಬಿಕೆ ಬಂದ್ಬಿಡ್ತು. ನಮ್ಮಮ್ಮ ಉಳಿಯ ಮಟ್ಟನೇ ಇರ್ಲಿಲ್ಲ, ಇವತ್ತು ಚೆನ್ನಾಗ್ ಆಗ್ಬಿಟ್ಟಲ್ಲ ಅಂತ ಅವ್ರಿಗೂ ನಂಬಿಕೆ ಬಂತು. ನಿಮ್ ದೇಹದಲ್ಲಿ ಅಷ್ಟು ಟಾಕ್ಸಿನ್ಸ್ ಅಷ್ಟು ಏನೇನಿತ್ತು ಬ್ಲಡ್ ರಿಪೋರ್ಟ್ ಅಲ್ಲಿ ನೋಡಿ ನಮಗೆ ಶಾಕು. ಅದೆಲ್ಲ ಒಂದೊಂದೇ ಯಾವಾಗ ಅದಕ್ಕೆ ನಾವೆಲ್ಲ ಟೆಸ್ಟ್ ಮಾಡೋದು ಇಡೀ ಬಾಡಿನ. ಈಗ ನಾವು ಬರೀ ಮಂಡಿ ನೋವು ಸೊಂಟ ನೋವು ಅಂತ ಬರೀ ಮಂಡಿ ನೋವು ಸೊಂಟ ನೋವು ಟೆಸ್ಟ್ ಮಾಡಿದ್ರೆ ಅಲ್ಲೇನಿರ 4-5 ಟೆಸ್ಟ್ ಇರ್ತವೆ. ಆ ಮಂಡಿ ನೋವು ಸೊಂಟ ನೋವು ಅಲ್ಲಿ ಮಾತ್ರ ಉತ್ಪತ್ತಿ ಆಗಲ್ಲ, ಅದು ಇಡೀ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ. ಸಿಸ್ಟಮಿಕ್ ಇಲ್ನೆಸ್ ಅದು ಮಂಡಿ ಅಲ್ಲಿ ಹೋಗಿ ಬರ್ತಾ ಇರುತ್ತೆ. ಸೊ ಅಲ್ಲಿ ಸರಿ ಮಾಡ್ಬೇಕು, ಬ್ಲಡ್ ಸರಿ ಮಾಡ್ಬೇಕು, ಕರಳು ಸರಿ ಮಾಡ್ಬೇಕು, ಊಟ ಸರಿ ಮಾಡ್ಬೇಕು, ಅಲ್ಲಿಂದ ಮೂಲ ಕಾರಣದಿಂದ ಸರಿ ಮಾಡ್ಕೊಂತ ಬಂದ್ರೆ ಈಗ ಪೂರ್ತಿ ಸರಿ ಆಗ್ತಿದೆ. ಮಂಡಿ ಈಗ ನಾವು ಮಂಡಿಗೆ ಇಂಜೆಕ್ಷನ್ ಕೊಟ್ಟವಲ್ಲ, ಮಂಡಿಗೆ ಇಂಜೆಕ್ಷನ್ ಕೊಟ್ಟರೆ ಅದೆಲ್ಲ ವರ್ಕ್ ಆಗಿರೋದು ನಿಮ್ಗೆ. ಮಂಡಿಗೆ ಏನು ಕೊಡ್ಲ ಸರ್? ಇಲ್ಲಿಗೆಲ್ಲ ಅದನ್ನು ವರ್ಕ್ ಆಗಿಲ್ಲ. ಡ್ರಿಪ್ ಕೊಟ್ವಲ್ಲ ಗ್ಲೂಕೋಸ್ ಅಲ್ಲಿ, ಅದು ಆಕ್ಚುಲಿ ವರ್ಕ್ ಆಗಿದೆ. ವಿಟಮಿನ್ ಸಿ ಇಂಜೆಕ್ಷನ್ ಕೊಟ್ವಲ್ಲ, ಅದು ನಿಮ್ ಬಾಡಿಲಿರೋ ಟಾಕ್ಸಿನ್ಸ್ ನ ಒಂದೇ ಸರಿಗೆ ಆಲ್ಕಲೈಸ್ ಮಾಡ್ಬಿಟ್ಟಿದೆ ಬ್ಲಡ್. ಅವಾಗ ನಿಮ್ಗೆ ಒಂದೇ ಸರಿ ಚೇತರಿಸ್ಕೊಂಡಾಗ. ಇದು ಆ ಪಕ್ಕದ ಮನೆಗೆ ಬಂದು ಹೇಳ್ತಾವ್ರೆ, ಅಕ್ಕ ನೀನು ಉಳಿಯಲ್ಲ ಅನ್ಕೊಂಬಿಟ್ಟು ನಾವೆಲ್ಲ ಹೊತ್ಕೊಂಡು ಆಚೆ ಹೋದ ನಿಮ್ಮನ್ನ ನೋಡ್ಬಿಟ್ಟು ಇವತ್ ನೋಡಿ ನಿಮ್ಗೆ ಖುಷಿ ಆಗ್ತದಕ್ಕ, ಅಷ್ಟು ಚೆನ್ನಾಗಾಗ್ಬಿಟ್ಟಿದ್ದೀರಾ. ಅದೇ ಭಗವಂತನ ಆಶೀರ್ವಾದ ಇದ್ರೆ ಕೊರಡು ಕನವರದೇ ಅಂತಾರಲ್ಲ, ಊರಾಗ ಸತ್ತ ಪೂಜೆ ಇಟ್ಕೊಂಡಿದ್ರು, ಹೋಗಿದ್ದೆ ಅಲ್ಲೆಲ್ಲ ನೋಡ್ ಆಶ್ಚರ್ಯ. ಹೆಂಗ್ ಹುಷಾರಾಗ್ಬಿಟ್ಟಿದ್ಯಾ, ಎಲ್ಲೋಗಿದ್ದೆ ನೀನು, ಎಲ್ಲೋಗಿದ್ದೆ, ಫುಲ್ ಹುಷಾರಾಗಿದ್ಯಾ, ನೋಡಕ್ಕೆ ಖುಷಿ ಆಗ್ತದೆ. ನಮ್ಮ ಮೊಮ್ಮಗಳು ಬರ್ತಡೇ ಆಯ್ತು ಸೆಪ್ಟೆಂಬರ್ 2ನೇ ತಾರೀಕು ಸರ್. ನಂದು ರೂಮಿನ ಬಾಕ್ಲ ಹಾಕೊಂಡು ಒಳಗಡೆ ಸೇರ್ಕೊಂಡು ಈಚೆಗೆ ಬರಲ್ಲ. ನನ್ ಮೊಮ್ಮಗಳು ಬರ್ತಡೇ ಅಂತ ನನಗೆ ಒಬ್ಬರಿಗೂ ಮುಖ ತೋರ್ಸಲ್ಲ, ಫುಲ್ ಎಲ್ಲ ಊತ ಬಂದ್ಬಿಟ್ಟಿತ್ತು. ಎಲ್ಲ ನೋಡ್ದವ್ರು ಏನಂತ ಬೆಡ್ ಆಗ್ಬಿಟ್ಟಿದ್ರಿ. ಹೊರಗಡೆ ಮಾಮೂಲಿ ಬಂದ್ರೆ ಜನ ತೋರ್ಸೋದ್ ಬೇಡ ಅಂದ್ಬಿಟ್ಟು ಬೋಲ್ಟ್ ಹಾಕೊಂಡು ಒಳಗಡೆ ಅದು ಮುಗಿಯೋವರೆಗೂ ನಾನು ಈಚೆ ಬರ್ಲಿಲ್ಲ ಸರ್. ಬರ್ಲಿಲ್ಲ ಫಂಕ್ಷನ್ ಅಷ್ಟು ನಾನು ಫುಲ್ ಸುಸ್ತಾಗ್ಬಿಟ್ಟಿದ್ದೆ. ಭಯ ಬಾಗೋಗ್ಬಿಟ್ಟು ನಮ್ಗೆ ಬೋಲ್ಟ್ ಹಾಕೊಂಡ್ಬಿಟ್ರಲ್ಲ ಏನ್ ಮಾಡ್ಕೊಂಡ್ಬಿಡ್ತಾಳೋ ಅನ್ನೋ ಅಷ್ಟು ಭಯ ಪಟ್ಬಿಟ್ಟು ಬರ್ಲೇ ಇಲ್ಲ ಫಂಕ್ಷನ್ ಆದ್ಮೇಲೆ ಅಷ್ಟು ಇದಾಗ್ಬಿಟ್ಟಿತ್ತು ಸರ್. ಇಲ್ಲಿಗೆ ಬಂದ ನಿಮ್ಮಿಂದ ನಾನು ಹುಷಾರಿದೆ ಸರ್. ನಾನು ಸಾಯೋವರೆಗೂ ನಿಮಗೆ ಋಣಿ ಆಗಿರ್ತೀನಿ ಸರ್. ಇಲ್ಲ ಅಮ್ಮ, ಅದು ಏನಂದ್ರೆ ಅದು ಭಗವಂತಂದು ಒಂದು ಆಶೀರ್ವಾದ ಆ ಟೈಮಿಗೆ ಬರ್ಬೇಕು. ಅಲ್ಲಿವರೆಗೂ ನಾವು ಸ್ವಲ್ಪ ಭಗವಂತ ಪರೀಕ್ಷೆ ಮಾಡ್ತಾನೆ ಅಷ್ಟೇ. ಆ ಪರೀಕ್ಷೆ ನಾವು ತರ್ಕೋಬೇಕು. ನನ್ನ ನೋವು ಯಾರಿಗೂ ಬೇಡ ಸರ್, ನಾನೇ ಕೊಟ್ಟಿರೋ ನೋವು ಯಾರಿಗೂ ಬೇಡ ಸರ್. ನೀವು ತಡ್ಕೊಂಡಿರೋದಕ್ಕೆ ಒಂದು ಒಳ್ಳೇದಾಗಿದೆ ಅಷ್ಟೇ. ತುಂಬಾನೇ ನೋವು ಪಟ್ಟಿದೆ. ನಮ್ ಯೂಟ್ಯೂಬ್ ನೋಡೋ ಅಂತ ಯೂಟ್ಯೂಬ್ ಅಲ್ಲಿ ನಾನು ಹೇಳ್ತಾ ಇರೋದೇನೋ, ಯಾವ ಆಸ್ಪತ್ರೆಗೆ ಹೋಗ್ಬೇಡಿ, ಏನಾದ್ರೂ ನೋವಾಯ್ತು ಅಂದಾಗ ಇಲ್ಲಿ ಡಾಕ್ಟರ್ ರಾಕೇಶ್ ಹತ್ರ ಬನ್ನಿ, ಅವ್ರ ಮೇಲೆ ನಂಬಿಕೆ ಇಡಿ. ಇಲ್ಲಿ ನೀವು ಪರ್ಮನೆಂಟ್ ಆಗಿ ಹುಷಾರಾಗ್ಬಿಟ್ಟು ಹೋಗ್ತೀರಾ. ನೀವು ಬೇರೆ ಕಡೆ ಎಲ್ಲೂ ನೀವು ಆಸ್ಪತ್ರೆಗೆ ಹೋದ್ರು ನೋವು ಮೇಲಾಗಲ್ಲ. ಬರೀ ಆಪರೇಷನ್ ಅಂತಾರೆ, ದುಡ್ಡು ಕಿತ್ಕೊಂತಾರೆ, ನಟ್ಟು ಸ್ಕ್ರೂ ಹಾಕ್ಬೇಕು ಅಂತಾರೆ ಅಷ್ಟೇ. ಅದು ಗ್ಯಾರಂಟಿ ಇಲ್ಲ ಅಂತಾರೆ. ನೀನ್ ಮಲಗ್ಲೂಬೋದು, ಎದೊಳ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲೂ ಹೋಗ್ಬೇಡಿ, ರಾಕೇಶ್ ಸರ್ ಹತ್ರ ಬನ್ನಿ, ಅವ್ರು ಹುಷಾರು ಮಾಡ್ತಾರೆ. ಟ್ರೀಟ್ಮೆಂಟ್ ತಗೊಳ್ಳಿ ಸರ್. ನಾನೇ ಅದಕ್ಕೆ
ಉದಾಹರಣೆ ಅಷ್ಟು ಇದಾಗಿದ್ದವ್ರು ಇಷ್ಟ ಆಗಿದ್ದಾರೆ ಚೇತನ ಇವರೇ. ನಾನೇ ಅದಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅಷ್ಟೇ ಸರ್. ಯಾಕಂದ್ರೆ ನಿಮ್ಗೆ ಈಗ ನಾನು ಎಲ್ರಿಗೂ ಹೇಳೋದೇ ಅಷ್ಟೇ, ಏನು ಈ ತರ ಇದೆಯಾ ಕಾಲು ನೋವು ಪೇನ್ ನೋವ, ನಮ್ಗೆ ನೋಡಿ ಈ ತರ ಆಗಿದ್ ನಾವು ಹೋಗಿದ್ದೀವಿ, ನಮ್ಗೆ ಒಳ್ಳೇದಾಗಿದೆ. ನಾವು ಫಸ್ಟ್ ಸರಿ ಹೋದಾಗ್ಲೇ ಒಂದು 70% ಒಳ್ಳೇದಾಗುತ್ತೆ. ನೀವು ಬೇಕಾದ್ರೆ ಅಲ್ಲಿ ಹೋಗಿ ನೋಡ್ಸಿ, ಆಗುತ್ತೆ, ತುಂಬಾ ಒಳ್ಳೇದಾಗುತ್ತೆ, ತುಂಬಾ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸರ್. ಹಿಂಗೆ ಡಯಟ್ ಮಾಡಿ, ಹಿಂಗೆ ಕಂಟ್ರಿ ಮಾಡಿ, ನೀವು ದುಡ್ಡು ಮಕ್ಕ ನೋಡ್ಬೇಡಿ, ಆರೋಗ್ಯದ ನೋಡ್ಕೊಳ್ಳಿ ಅಂತ ಅದೇ ಈಗ ಏನ್ ಕೊಟ್ಟ ಕೋಟಿ ಕೊಟ್ಟರು ನೀವು ಹೇಳಿಲ್ಲ. ಕೋಟಿ ಖರ್ಚು ಮಾಡಿದ್ರು ನೀವು ಎದ್ದೇಳಲ್ಲ ಅಂತ ಹೇಳುವಾಗ ದುಡ್ಡೆಲ್ಲ ಆರೋಗ್ಯ ಮುಖ್ಯ, ನಾವ್ ಎದ್ದೇಳೋದು ಮುಖ್ಯ ಅಂತ ಅಲ್ವಾ? ನಮ್ಮಿಂದ ಅಡ್ರೆಸ್ ಆಕ್ಚುಲಿ ಕೋಟಿಯಲ್ಲಿ ಏನ್ ಖರ್ಚಾಗಲ್ಲ, ಆಕ್ಚುಲಿ ಏನು ಒಂದು 1000ದಲ್ಲೇ ಖರ್ಚಾಗಿ ಅದ್ರಲ್ಲೇ ಅದೇ ಸಾಕು. ಅಷ್ಟು ಪಥ್ಯ ಮೀನು. ಈ 20 ಸಾರಿ ಕಾಫಿ ಕುಡಿಯೋದು ಬಿಟ್ಟಿರಲ್ಲ, ಟೀ ಕುಡಿಯೋದು ಏನ್ ಖರ್ಚಾಗಿದೆ? ಟೀ ಕುಡಿಯೋದು ಬಿಡಕ್ಕೆ ಏನ್ ಖರ್ಚಾಗತ್ತೆ? ಕುಡಿಯಕ್ ಖರ್ಚಾಗತ್ತಲ್ವಾ? ಬೇರೆ ಕಡೆ ಹೋಗಿ ಖರ್ಚು ಮಾಡಿರೋ ಅಲ್ಲಿ ಏನು ನಮ್ಗೆ ಸಕ್ಸಸ್ ಆಗಲ್ಲ. ಆಸ್ಪತ್ರೆ ಹೋಗಿರೋದು ನಮ್ಗೆ 10 ಆಸ್ಪತ್ರೆಗೆ ಹೋಗಿದ್ದೀನಿ. 10 ಲಕ್ಷ ಖರ್ಚು ಮಾಡಿರ ಅಲ್ಲ, 10 ಆಸ್ಪತ್ರೆಗೆ ಹೋಗಿರೋದು ನಾನು. 10 ಆ ಕಡೆ ಹೋಗಿರೋದು. ಒಂದ್ 5% ನಾನು ಹುಷಾರಾಗಿದ್ದೀನಿ. ಟೋಟಲ್ ಎಷ್ಟು ಖರ್ಚು ಮಾಡಿರಿ ಸರ್? 4 ಲಕ್ಷ ಆಗಿದೆ. ಮೆಡಿಸಿನ್ ಮತ್ತೆ ಆಪರೇಷನ್ಗೆ ಎಷ್ಟು ಹೇಳಿದ್ರು? ಆಪರೇಷನ್ 3 ಲಕ್ಷ ಹೇಳಿದ್ರು. ಸೊಂಟದ ಆಪರೇಷನ್ ಹೋಗಿದ್ದು ಟೋಟಲ್ ಆಗಿದೆ. MRI ಅಂತ 3 ಲಕ್ಷ ಹೇಳಿದ್ರು. ಅಲ್ಲಿ ಬೇಡ ಅಂದ್ಬಿಟ್ಟು ನಾನು ಇಲ್ಲಿಗೆ ಹೋಗಿದ್ದೆ. ನಾನು ಆಪರೇಷನ್ ಮಾಡ್ಸ್ಕೊಂತಿಲ್ಲ, ಇಲ್ಲಿ ಸಿಗ್ಗಿಲ್ಲ ಅಂದ್ರೆ ನಾನು ಆಪರೇಷನ್ ಮಾಡ್ಸ್ಕೊಂತಿಲ್ಲ. ನಾನು ಹಿಂಗೆ ಹೋದ್ರು ಪರವಾಗಿಲ್ಲ, ನಾನು ಆಪರೇಷನ್ ಬೇಡ ಅಂತ ಹೇಳಿದ್ದೆ. ಏನೋ ದೇವ್ರದ ಅವತ್ತು ಗುರುವಾರ ರಾತ್ರಿ ನೋಡ್ದೆ, ರಾಯರು ಬಾರೋ ದಿವಸನೇ ಅದು ನೋಡ್ದೆ, ಅದ್ ಬೆಳಿಗ್ಗೆ ನಾನು ಇಲ್ಲಿಗೆ ಬಂದೆ ಸರ್. ಶುಕ್ರವಾರನೇ ಬಂದ್ಬಿಟ್ರಾ? ನೆಕ್ಸ್ಟ್ ದಿನ ಶುಕ್ರವಾರನೇ ಬಂದೆ ಸರ್ ಇಲ್ಲಿ. ಕರ್ಕೊಂಡ್ಬಂದ್ಬಿಟ್ಟೆ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್ ಸರ್.